ರೈತರ ಬೆನ್ನಿಗೆ ನಿಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಇವತ್ತು ಹುಟ್ಟುಹಬ್ಬ. ರೈತ ಹೋರಾಟದಲ್ಲಿ ಭಾಗಿಯಾದ ವಿಜಯೇಂದ್ರ ರಸ್ತೆಯಲ್ಲೇ ನಿದ್ರೆಗೆ ಜಾರಿದ್ರು. ಸರ್ಕಾರ ಕೂಡಲೇ ರೈತರಿಗೆ ಸ್ಪಂದಿಸಬೇಕು ಅಂತ ಆಗ್ರಹ. ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ ಸಂಧಾನಕ್ಕೆ ಸಚಿವರನ್ನ ಕಳುಹಿಸುತ್ತಿದೆ. ಸಿಎಂ ಸೂಚನೆ ಮೇರೆಗೆ ಹಿರಿಯ ಸಚಿವ ಎಚ್.ಕೆ. ಪಾಟೀಲ್ ಆಗಮಿಸುತ್ತಿದ್ದಾರೆ. ರಾಹುಲ್ ಗಾಂಧಿ ಸೇನೆಯ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದು ತೀವ್ರ ಟೀಕೆಗೆ ಗುರಿಯಾಗಿದ್ದಾರೆ. ಈ ಬಾರಿ ಭಾರತೀಯ ಸೇನೆಯನ್ನ ಗುರಿಯಾಗಿಸಿ ಜಾತಿ ಅಸ್ತ್ರ ಬಿಟ್ಟಿದ್ದಾರೆ. 10% ಜನರಿಂದ ಭಾರತೀಯ ಸೇನೆ ನಿಯಂತ್ರಿಸಲ್ಪಡ್ತಿದೆ ಅಂತ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ. ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಮೇಲ್ಜಾತಿ ವ್ಯಕ್ತಿಗಳು ಪ್ರಾಬಲ್ಯ ಹೊಂದಿದ್ದಾರೆ, ಇದರಲ್ಲಿ ಸೇನೆಯೂ ಸೇರಿದೆ ಅಂತ ವಿವಾದ ಸೃಷ್ಟಿಸಿದರು. ರಾಜ್ಯ ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಯುದ್ಧಕಾಂಡ ಇನ್ನೂ ತಣ್ಣಗಾಗ್ತಿಲ್ಲ. ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟಿದ್ದ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಯಿತು. ಎರಡೂ ಕಡೆ ಪ್ರಬಲವಾಗಿ ವಾದ ಪ್ರತಿವಾದಗಳು ನಡೆದವು. ಅಂತಿಮವಾಗಿ ನ್ಯಾಯಾಲಯ ತೀರ್ಪನ್ನ ಕಾಯ್ದಿರಿಸಿದೆ. ಕಿರುತೆರೆ ನಟಿಯೊಬ್ಬರು ಅಶ್ಲೀಲ ಫೋಟೋ ಕಳಿಸುತ್ತಿದ್ದ ಕಾಮುಕನ ವಿರುದ್ಧ ಬ್ರೇವ್ ಸ್ಟೆಪ್ನಿಟ್ಟು ಜೈಲಿಗೆ ಕಳಿಸಿದ್ದಾರೆ. ಅರೆಸ್ಟ್ ಆಗಿರೋ ಕಾಮಿ ಹೆಸರು ನವೀನಾ. ಆರೋಪಿ ನಟಿಗೆ ಸತತ 3 ತಿಂಗಳಿಂದಲೂ ಅಶ್ಲೀಲ ವಿಡಿಯೋಗಳನ್ನು ಕಳುಹಿಸಿ ಕಿರುಕುಳ ಕೊಡ್ತಿದ್ದು, ಈ ಬಗ್ಗೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ನಟಿ ದೂರು ದಾಖಲಿಸಿದ್ದಾರೆ. ಸದ್ಯ ಕಾಮುಕ ನವೀನಾ ಪೊಲೀಸರ ಕಸ್ಟಡಿಯಲ್ಲಿದ್ದು ವಿಚಾರಣೆ ನಡೀತಿದೆ.